ಮೋದಿ ಅವರು ರಾಷ್ಟ್ರಪತಿ ಮುರ್ಮು ಅವರನ್ನ ಭೇಟಿ ಮಾಡಿದ್ದಾರೆ. ಆಪರೇಷನ್ ಸಿಂಧೂರದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ಈ ಸಂದರ್ಭದಲ್ಲಿ ಕೊಡ್ತಾರೆ. ಸೊ ಯಾವುದೇ ಸೇನಾ ದಾಳಿ ಅಥವಾ ಸೇನೆ ನಿರ್ಧಾರವನ್ನು ತೆಗೆದುಕೊಂಡ ನಂತರದಲ್ಲಿ ಆದಂತಹ ಪರಿಣಾಮಗಳನ್ನ ಭಾರತ ಸರ್ಕಾರ ಅದನ್ನ ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕಾಗುತ್ತೆ. ಸೊ ಆ ಪ್ರಕ್ರಿಯೆಯ ಭಾಗವಾಗಿ ರಾಷ್ಟ್ರಪತಿ ಮುರ್ಮು ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ದಾರೆ. ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಇದಕ್ಕೆ ತಯಾರಿಗಳನ್ನು ನಡೆಸಿಕೊಳ್ಳಲಾಗಿದೆ ಅನ್ನುವಂತಹ ಸಮಗ್ರ ವಿವರವನ್ನ ಅವರಿಗೆ ಕೊಡ್ತಾ ಇದ್ದಾರೆ. ಅದರ ಭಾಗವಾಗಿ ಈಗಷ್ಟೇ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಮುರ್ಮು ಅವರನ್ನ ಭೇಟಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಜುವಲ್ ಕೂಡ ಲಭ್ಯವಾಗ್ತಾ ಇದೆ. ಕಳೆದ ರಾತ್ರಿ ನಡೆದಂತಹ ಈ ಭಾರತೀಯ ಸೇನೆಯ ದಾಳಿಯ ವಿವರವನ್ನು ಅವರಿಗೆ ಕೊಡುವಂತಹ ಕೆಲಸವನ್ನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಸಹಜವಾಗಿ ಇದೆಲ್ಲದರ ವಿವರಗಳನ್ನು ಏನು ಸೇನೆ ಮತ್ತು ಗೃಹ ಸಚಿವಾಲಯ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರೆಲ್ಲರೂ ಚರ್ಚೆ ನಡೆಸಿದ ನಂತರದಲ್ಲಿ ಏನೆಲ್ಲ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳಲಾಗಿದೆ ಅದರ ಭಾಗವಾಗಿ ಅವರು ವಿವರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಸಭೆಗಳನ್ನು ನಡೆಸ್ತಾ ಇದ್ರು. ಸಭೆಗಳನ್ನು ನಡೆಸಿದ ನಂತರದಲ್ಲಿ ಬಹಳಷ್ಟು ಸ್ವಾತಂತ್ರ್ಯವನ್ನು ಕೂಡ ಸೇನೆಗೆ ಕೊಟ್ಟಿದ್ರು. ಅದರ ಪರಿಣಾಮಗಳೇನಾಗಬಹುದು ಅನ್ನುವಂತಹ ಪ್ರಶ್ನೆಗೆ ಉತ್ತರವೂ ಕೂಡ ಲಭ್ಯವಾಯಿತು. ಏರ್ ಸ್ಟ್ರೈಕ್ ಅನ್ನು ನಡೆಸಿದ್ದೀವಿ. ಈಗ ಏರ್ ಸ್ಟ್ರೈಕ್ನ ಪರಿಣಾಮಗಳೇನಾಗಿದೆ, ಎಲ್ಲಿ ಟಾರ್ಗೆಟ್ ಮಾಡಲಾಗಿದೆ, ಇದರಿಂದ ಆಗಿರುವಂತಹ ಭಾರತಕ್ಕೆ ಆಗಿರ್ತಕ್ಕಂತಹ ಲಾಭ ಏನು, ಈಗ ಏನು ಈ 26 ಮಂದಿ ಹತರಾಗಿದ್ರಲ್ಲ, ಹಿಂದೂ ನಾಗರಿಕರನ್ನ ಕ್ರೌರ್ಯ ಮರೆದು ಸಾಯಿಸಲಾಗಿತ್ತಲ್ಲ, ಅದಕ್ಕೆ ಪ್ರತೀಕಾರವಾಗಿ ಏನು ಮಾಡಿದ್ವಿ ಅಂತ ಏರ್ ಸ್ಟ್ರೈಕ್ ಬಗ್ಗೆ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ರಾಷ್ಟ್ರಪತಿ ಮುರ್ಮು ಅವರಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ಮೋದಿ ಅವರು ಈಗ ಭೇಟಿ ಕೊಟ್ಟಿದ್ದಾರೆ, ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಮುರ್ಮು ಅವರ ಜೊತೆಗೆ ಹಂಚಿಕೊಳ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಭಾರತ ಸರ್ಕಾರ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರೂ ಕೂಡ ಅದರ ನಂತರದಲ್ಲಿ ಆಗಿರ್ತಕ್ಕಂತಹ ಪರಿಣಾಮಗಳು ಇದೆಲ್ಲದರ ವಿವರಣೆಯನ್ನ ಸಹಜವಾಗಿ ರಾಷ್ಟ್ರಪತಿಗಳ ಗಮನಕ್ಕೆ ತರಬೇಕಾಗತ್ತೆ. ಅದರ 1-to-1 ಮಾತುಕತೆಗಳನ್ನ ಈಗ ನಡೆಸ್ತಾ ಇರುವಂತಹ ಒಂದು ಫೋಟೋ ಕೂಡ ಲಭ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟ್ ಮಾಡಿ ಕಳೆದ ರಾತ್ರಿ ನಡೆದಂತಹ 25 ನಿಮಿಷಗಳ ಭಾರತೀಯ ಸೇನೆಯ ದಾಳಿಯಲ್ಲಿ ಆದಂತಹ ಪರಿಣಾಮಗಳೇನು ಮತ್ತು ಮುಂದಿನ ಸ್ಟೆಪ್ ಏನು, ಇದೆಲ್ಲದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಇದು ಆರಂಭ ಅಷ್ಟೇ. ಆಪರೇಷನ್ ಸಿಂಧೂರ ಇದು ಜಸ್ಟ್ ಆರಂಭ. ಮುಂದಿನ ಹಂತಗಳಲ್ಲಿ ಇದರ ಪ್ರತೀಕಾರಕ್ಕೆ ಮುನ್ನುಡಿಯನ್ನು ಬರೆಯುವಂತಹ ಕೆಲಸಗಳನ್ನು ನಿರಂತರವಾಗಿ ಮಾಡಲಾಗುತ್ತೆ. ಅದರ ಭಾಗವಾಗಿ ಸೇನೆ ಕೂಡ ಸನ್ನದ್ಧವಾಗಿದೆ. ಈಗಾಗಲೇ ಮೋದಿ ಅವರು ಮುರ್ಮು ಅವರನ್ನ ಭೇಟಿ ಮಾಡಿದ್ದಾರೆ. ಏರ್ ಸ್ಟ್ರೈಕ್ ಸಂಬಂಧಿತವಾಗಿ ಎಲ್ಲೆಲ್ಲಿ ಅಟ್ಯಾಕ್ ಮಾಡಲಾಗಿದೆ, ಯಾವ ರೀತಿಯಾದಂತಹ ಪರಿಣಾಮಗಳಾಗಿದೆ ಮತ್ತು ಇತರೆ ರಾಷ್ಟ್ರಗಳು ಯಾವ ರೀತಿಯಾಗಿ ಇದಕ್ಕೆ ಸ್ಪಂದನೆಯನ್ನು ನೀಡ್ತಾ ಇವೆ, ಇದೆಲ್ಲದರ ವಿವರಣೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರದಲ್ಲಿ ದ್ರೌಪದಿ ಮುರ್ಮು ಅವರು ಈ ಇಡೀ ಇನ್ಸಿಡೆಂಟ್ನ ಒಂದು ವಿವರವನ್ನು ಕೊಡ್ತಾರೆ.